ಹೊರಟೆ ಅದಕ್ಕೆ. ಏ ಇರೋ, ತಿಂಡಿ ತರ್ತೇನೆ ಇರು. ಬೇಡ ಅದಕ್ಕೆ, ಆಫೀಸಿಗೆ ತುಂಬಾ ಲೇಟ್ ಆಗೋಗಿದೆ, ನಾನು ಅಲ್ಲೇ ಹೊರಗಡೆ ತಿನ್ಕೊಳ್ತೇನೆ. ನಾನ್ ತಿಂಡಿ ಮಾಡಿದ್ದೇನೆ ಮರಾಯ, ತಗೋ. ಆನು ಇಲ್ಲಿ. ಎಂತದು ಇಷ್ಟು ಅರ್ಜೆಂಟು? ಫಾರಿನ್ ಇಂದ ಡೆಲಿಗೇಟ್ಸ್ ಬಂದಿದ್ದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನೇ ಹೋಗಿ ಫೈಲ್ ಎಲ್ಲ ರೆಡಿ ಮಾಡ್ಬೇಕು. ನಿನಗೆ ಎಂತಕ್ಕೆ ಮಾರಾಯ? ನಿಮ್ಮಣ್ಣ ನೋಡಿದ್ರೆ 1000 ಜನಕ್ಕೆ ಕೆಲಸ ಕೊಟ್ಟಿದ್ದುಂಟು, ನೀನ್ ನೋಡಿದ್ರೆ ಬೇರೆಯವರ ಕೈ ಕೆಳಗೆ ಹೋಗುದಾ? ನಮ್ಮ ಕೆಲಸವನ್ನೇ ಮಾಡಿದ್ರೆ ಆಗೋದಿಲ್ವಾ? ಆಗತ್ತೆ. ಒಂದ್ ಮಾತೇಳಿ ಅದ್ಗೆ, ನೀವು ಮನೆ ಕಾಲಿಟ್ ಗಳಿಗೆಯಿಂದ ನನ್ ಕೈಲಿ ಒಂದ್ ಸಣ್ಣ ಕೆಲ್ಸನಾದ್ರೂ ಮಾಡ್ಸಿದಿರಾ? ನಾನ್ ಬಿಕ್ಕಳಿಸಿದ್ರೆ ನೀವ್ ನೀರ್ ಕುಡಿತೀರಾ, ನಾನ್ ಎಡೋದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೇನಾದ್ರು ಜ್ವರ ಬಂದ್ರೆ ಊರಲ್ಲಿರೋ ಅಷ್ಟು ದೇವ್ರುಗಳು ಹರಕೆ ಹೊತ್ಕೋತೀರಾ, ತುತ್ತು ಮಾಡಿ ಊಟ ಮಾಡ್ಸೋವರ್ಗು ಎಲ್ಲಾ ಕೆಲ್ಸ ನೀವೇ ಮಾಡ್ಬಿಡ್ತೀರಾ. ನಾನೇನ್ ಮಗುನ ಅದ್ಕೆ? ನೀನೆಷ್ಟು ಬೆಳೆದ್ರು ನಮ್ಮ ಕಣಿಗೆ ಮಗು ಅಲ್ಲವಾ? ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗ್ ತಾನೆ ಯಾರಿದ್ದಾರೆ ಅದಕ್ಕೆ? ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವು ಅಣ್ಣ ತಾನೆ. ಅಮ್ಮೋರೆ, ದಣಿಕಳು ಮನೆಯಲ್ಲಿ ಇಲ್ಲವಾ ಅಮ್ಮೋರೆ? ಇಲ್ಲ ಅಲ್ಲ, ಅವರು ಮಲ್ಪೆಗೆ ಹೋಗಿದ್ದಾರೆ. ಎಂತಾಯ್ತು ಅಮ್ಮೋರೆ? ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ ಅಮ್ಮೋರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಪೊಲೀಸ್ ಸ್ಟೇಷನ್ ಇಂದನೇ ಕಾಣೆಯಾಗಿರೋದು ಅಣ್ಣ. ರಾತ್ರಿ ಅವರನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋದ್ರು ಅಣ್ಣ. ಅವ್ರು ಇದುವರೆಗೂ ಬಂದಿಲ್ಲ. ನಾ ಬೆಳಗಾತ ಹೋಗಿ ಕೇಳಿದ್ರೆ ರಾತ್ರಿನೇ ಕಳಿಸಿದ್ವಿ ಅಂತ ಹೇಳಿದ್ರು ಅಣ್ಣ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮೋರೆ. ನೀನು ಹೋಗು ಗಿರ್ಜಾ, ನಿನ್ನ ಗಂಡನಿಗೆ ಎಂತ ಆಗೋದಿಲ್ಲ, ಅವರು ಬರ್ತಾರೆ. ಆಗ್ಲಿ ಅಮ್ಮೋರೆ. ಅದಕ್ಕೆ ನೀವು ಇದು ರಾಯಣ್ಣನ ಮನೆ, ಇಲ್ಲಿ ಯಾರಿಗೂ ಯಾವುದೂ ಇಲ್ಲ ಅನ್ನೋ ಮಾತೇ ಇಲ್ಲ.